ಇವತ್ತು ನಿನ್ನೆ ಪೂರ್ವ ಆರಾಧನೆ ನಡೆದಿತ್ತು, ಇವತ್ತು ಮಧ್ಯ ಆರಾಧನೆ ನಡೀತಾ ಇದೆ. ಏನು ಸ್ಪೆಷಾಲಿಟಿ ಇದೆ, ಏನೆಲ್ಲ ನಡೀತಾ ಇದೆ ಸರ್? ಭಕ್ತಾದಿಗಳು ಯಾವ ರೀತಿ ಬರ್ತಾ ಇದ್ದಾರೆ ಅಂತ? ಇದು ರಾಘವೇಂದ್ರ ಸ್ವಾಮಿಗಳ 353ನೇ ವರ್ಷದ ಆರಾಧನೆ. ನಮ್ಮಲ್ಲಿ 5 ದಿವಸದ ಕಾರ್ಯಕ್ರಮ ಆಗುತ್ತೆ. ಪಂಚರಾತ್ರೋತ್ಸವ ಅಂತ ಹೇಳ್ತೀವಿ. ಮೊದಲನೇ ದಿವಸ ಧಾನ್ಯ ಪೂಜೆ, ನಿನ್ನೆ ಪೂರ್ವಾರಾಧನೆ, ಇವತ್ತು ಮಧ್ಯಾರಾಧನೆ, ನಾಳೆ ಉತ್ತರಾರಾಧನೆ, ತದನಂತರದಲ್ಲಿ ಸುಜ್ಞಾನೇಂದ್ರ ತೀರ್ಥರ ಆರಾಧನೆ. ಹೀಗೆ 5 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ಪಂಚರಾತ್ರೋತ್ಸವ ಕಾರ್ಯಕ್ರಮ ಅಂತ ಹೇಳ್ತೀವಿ. ಧಾನ್ಯ ಪೂಜೆದ ದಿವಸ ಎಲ್ಲ ಬೇಕಾಗುವಂಥ ಪದಾರ್ಥ ಧಾನ್ಯ ಇದೆಗಳನ್ನ ದೇವರ ಪೂಜೆಯನ್ನು ಮಾಡಿ ರಾಯರ ದೃಷ್ಟಿಗೆ ಅದನ್ನು ಹಾಕಿ ನಿನ್ನೆಯಿಂದ ಆರಾಧನೆ ಪ್ರಾರಂಭ ಆಗುತ್ತೆ. ಸಾವಿರಾರು ಭಕ್ತರು ಬರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ, ಬೆಳಗ್ಗೆ ಸುಮಾರು 8:30-9 ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಅನ್ನದಾನ ಸೇವೆ ರಾತ್ರಿ 11-11:30ವರೆಗೂ ಕಂಟಿನ್ಯೂಸ್ ಆಗಿ ಜರುಗ್ತಾ ಇರುತ್ತೆ. ಸಾವಿರಾರು ಭಕ್ತರು ಬರ್ತಾರೆ. ವಿಶೇಷತಃ ಇವತ್ತಿನ ದಿವಸ ಮಧ್ಯಾರಾಧನೆ ಅಂದರೆ ರಾಯರು ವೃಂದಾವನ ಪ್ರವೇಶ ಮಾಡಿರ್ತಕ್ಕಂತಹ ಮೂಲ ದಿವಸ ಇವತ್ತು ಮಧ್ಯಾರಾಧನೆ ಅಂತ ಹೇಳ್ತೀವಿ. ನಾಳಿನ ದಿವಸ ಉತ್ತರಾರಾಧನೆ. ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು ಈ ಆರಾಧನೆ ಸಮಯದಲ್ಲಿ ಬಹಿರ್ಮುಖರಾಗಿರ್ತಾರಂತೆ. ಅಂದರೆ ಭಕ್ತರಿಗೆ ನೇರವಾಗಿ ನೋಡಿ ಮಾತಾಡುವಂತಹ ಸಮಯ ಇದು ಆರಾಧನೆಯ ಈ 3 ದಿವಸಗಳ ಕಾಲ. ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗಳು ಪ್ರತ್ಯಕ್ಷವಾಗಿ ನಮ್ಮೆಲ್ಲರನ್ನೂ ಇವತ್ತಿನ ದಿವಸ ಈಗ ನೋಡ್ತಾ ಇದ್ದಾರೆ. ನಾಳಿನ ದಿವಸ ಉತ್ತರಾರಾಧನೆ. ನೀವು ಏನೇನು ಹರಕೆಯನ್ನು ಬೇಡ್ಕೊಂಡಿರ್ತೀರೋ, ನಿಮ್ಮ ಸಂಕಲ್ಪಗಳು ಏನೇನು ಮಾಡಿರ್ತೀರೋ ಅದಕ್ಕೆಲ್ಲದಕ್ಕೂ ಅನುಗ್ರಹವನ್ನು ಮಾಡ್ತಾರೆ. ನಾಳೆ ಉತ್ತರಾರಾಧನೆ ಇನ್ನೂ ವಿಶೇಷ. ನಾಳೆ ಗುರುವಾರ ಉತ್ತರಾರಾಧನೆ. ಇನ್ನೂ ಹಲವಾರು ಜನ ಬರ್ತಾರೆ, ಸಾವಿರಾರು ಜನ ಸೇರ್ತಾರೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗುತ್ತೆ. ಅನ್ನದಾನಕ್ಕೆ ಹೆಚ್ಚಿನ ಮಹತ್ವ. ಸರ್, ಬೆಳಗ್ಗೆಯಿಂದ ನಮ್ಮ ಭಕ್ತಾದಿಗಳು ಎಷ್ಟು ಜನ ಇಲ್ಲಿ ಬಂದಿದ್ದಾರೆ? ಇಲ್ಲಿವರೆಗೆ ನಮಗೆ ಸಿಕ್ಕಿರ್ತಕ್ಕಂಥ ಕೌಂಟ್ ಪ್ರಕಾರ ಸುಮಾರು 4,500 ಸಾವಿರ ಜನ ಇಲ್ಲಿವರೆಗೂ ಬಂದಿದ್ದಾರೆ. ಇನ್ನು ರಾತ್ರಿ 11:30ವರೆಗೂ ನಡೆಯುತ್ತೆ. ರಾಯರ ಸೇವೆ ನಿರಂತರವಾಗಿ ನಡೀತಾ ಇರುತ್ತೆ. ಇದು ಕ್ಲೋಸಿಂಗ್ ಟೈಮ್ ಏನಾದರೂ ಇದೆಯಾ, ಇಲ್ಲ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಸರ್? ಇದಕ್ಕೆ ನಮ್ಮ ಮಠಕ್ಕೆ ವಿಶೇಷತಃ ಏನು ಅಂತಂದರೆ, ಪ್ರತಿದಿನದಲ್ಲೂ ಆರಾಧನೆ ಅಂತೂ ಬಿಟ್ಬಿಡಿ, ಪ್ರತಿದಿನವೂ ನಮ್ಮ ಬಾಗಿಲು ಹಾಕೋದೇ ಇಲ್ಲ. ರಾತ್ರಿ 11:30ವರೆಗೂ ನಾವು ಮಠ ಓಪನ್ ಇಟ್ಟಿರ್ತೀವಿ. ದರ್ಶನ ಕೊಡೋಕ್ಕೆ ರಾಯರಿದ್ದಾಗ ಬಾಗಿಲು ಹಾಕೋರು ನಾವು ಯಾರು ಅಂತ ನಮ್ಮ ಮಠದ ಒಂದು ಸಿದ್ಧಾಂತ. ಸರ್, ಎಷ್ಟು ಗಂಟೆಯಿಂದ ಪೂಜೆ ನಡೆದಿದೆ? ಬೆಳಗ್ಗೆ ಇವತ್ತು ಸುಮಾರು 5:30 ಗಂಟೆಗೆ ಪ್ರಾರಂಭ ಆಗಿದೆ. ಈಗ ಮಧ್ಯಾಹ್ನ 12:30-1 ಗಂಟೆವರೆಗೂ ಪೂಜೆ ಪುನಸ್ಕಾರಗಳು, ಅಲಂಕಾರಗಳೆಲ್ಲ ಆಯಿತು. ಈಗ ತೀರ್ಥ ಪ್ರಸಾದ ನಡೀತಾ ಇದೆ. ಮತ್ತು ಸಂಜೆ 4:30-5 ಗಂಟೆಗೆ ಡ್ಯೂಟಿಗೆ ಸೇವೆ ಅಂತ ಪ್ರಾರಂಭ ಆಗುತ್ತೆ. ರಥೋತ್ಸವ ಇರುತ್ತೆ. ಈಗ ರಾತ್ರಿ ಶಯನೋತ್ಸವದವರೆಗೂ ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮಗಳು ಬರ್ತಾರೆ. ಇವತ್ತು ಮಧ್ಯಾರಾಧನೆದು ನಿನ್ನೆ ಪೂರ್ವಾರಾಧನೆ ಆದಂಗೆ ಇವತ್ತು ಮಧ್ಯಾರಾಧನೆ ಹೆಚ್ಚಿನ ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ಹೇಗೆ ನಡೆದಿದೆ ಸರ್ ಇದು? ಈ ವಿಶೇಷತೆ ಹೇಗೆ ನಡೆದಿದೆ? ವಿಶೇಷತೆ ಆಗಲೇ ಹೇಳಿದ ಹಾಗೆ, ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದರು ಮಂತ್ರಾಲಯದಲ್ಲಿ. ಅದು ದ್ಯೋತಕವಾಗಿರ್ತಕ್ಕಂಥ ದಿನ ಇವತ್ತು. ಮುಹೂರ್ತ ಪ್ರಕಾರ ಇವತ್ತಿನ ದಿವಸವೇ ರಾಘವೇಂದ್ರ ಸ್ವಾಮಿಗಳವರು ಸಜೀವವಾಗಿ ಬೃಂದಾವನ ಪ್ರವೇಶ ಮಾಡಿರ್ತಾರೆ. ಹಾಗಾಗಿ ಈ ಆರಾಧನೆಗೆ ಮಧ್ಯಾರಾಧನೆ ಅಂತ ಹೆಸರು. ನಿನ್ನೆ ಪೂರ್ವಾರಾಧನೆ ಅಂದರೆ ರಾಯರನ್ನು ಬರಮಾಡ್ಕೊಳ್ಳೋದು. ಇವತ್ತಿನ ದಿವಸ ಅವರಿಗೆ ಆರಾಧನೆ ಮಾಡ್ತೀವಿ. ನಾಳೆ ಉತ್ತರಾರಾಧನೆ. ಹಾಗಾಗಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಾಳೆ ಇರುತ್ತೆ. ಇವತ್ತಿನ ದಿವಸ ವಿಶೇಷ. ಓಕೆ ಸರ್, ಧನ್ಯವಾದಗಳು ಸರ್.